ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಮ್ಯಾಚ್ ನಮ್ಮ ಟೀಮ್ ಇಂಡಿಯಾ ಒಂದು 76 ರನ್ಗಳ ಹೀನಾಯ ಸೋಲನ್ನೇ ಕಂಡಿತು. ಹಾಗೆ ಸೋತ ನಂತರ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು ಸಂಪೂರ್ಣ ಮಾಹಿತಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಮೊದಲನೇದಾಗಿ ನೋಡೋದಾದರೆ ಸೂರ್ಯಕುಮಾರ್ ಅವರು ಯಾದವ್ ಅವರು ಹೇಳಿದ್ದೇನೆಂದರೆ, ಮೊದಲಿಗೆ ನಾವು ಒಂದು ಬಾಲಿಂಗ್ ಮಾಡಬೇಕಾದ್ರೆ ಒಂದು ಚೆನ್ನಾಗಿ ವಿಕೆಟ್ ಬರುತ್ತೆ, ಬಟ್ ಆಮೇಲೆ ನಾವು ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡೋಕ್ಕಾಗಲ್ಲ. ಅಲ್ಲಿ ಚೆನ್ನಾಗಿ ಅವರು ಸೌತ್ ಆಫ್ರಿಕಾ ಬಿಲ್ಡ್ ಮಾಡ್ತಾರೆ ರನ್ಸ್. ನೆಕ್ಸ್ಟ್ ನೋಡೋದಾದರೆ ನಮ್ಮ ಬ್ಯಾಟಿಂಗಲ್ಲೂ ಕೂಡ ಅಷ್ಟೊಂದು ಯಾರಿಂದನೂ ರನ್ಸ್ ಬರಲಿಲ್ಲ, ಯಾರೂ ಕೂಡ ನಿಂತಾಡೋಕೆ ಟ್ರೈ ಮಾಡಲಿಲ್ಲ. ಹಾಗೆ ಎಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಆಗಿದ್ದರಿಂದ ಇವತ್ತು 76 ರನ್ಗಳ ಹೀನಾಯ ಸೋಲೋಕ್ಕೆ ಕಾರಣ ಆಯಿತು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ನಾವು ಮತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ ಕಮ್ಬ್ಯಾಕ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತಿನ ಮ್ಯಾಚಲ್ಲಿ ಏನು ಅಷ್ಟೊಂದು ನಮಗೆ ಆಡೋಕ್ಕಾಗಲಿಲ್ಲ, ಬ್ಯಾಡ್ ಲಕ್ ಅಂತ ಸಾರಿ ಕೂಡ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡೋಣ ನೆಕ್ಸ್ಟ್ ಮ್ಯಾಚಲ್ಲಿ ಯಾವ ಥರ ನಮ್ಮ ಭಾರತ ತಂಡ ಕಮ್ಬ್ಯಾಕ್ ಮಾಡುತ್ತೆ ಅಂತ ಹೇಳಿ.